ಅವ್ನು ಹೋಗಲ್ಲ ಕ್ಯಾಮ್ರಾನ ಇರತ್ತಾನೆ. ನೀನೇನು ಅಲ್ಲ 0.5 ಕೊಡ್ತೀನಿ, ಮುಖ ಭಾಳ ಹಿಂಗೆ ಬಂದ್ರೆ ಅದಕ್ಕೆ ಕೇಳ್ತಿರೋದು. ಕೊಡು, ಸ್ವಲ್ಪ ದೂರ ಬರ್ತದೆ ಹೋಗು. 0.5 ಹೋಗಲ್ಲ, ಮಾಮ ಕರೀತಾರೆ ನೋಡು, ಹೋಗು. ಈಗ ಅದೇ ಹೀಲಿ ಬಗ್ಗೆ ಮಾತಾಡ್ತಿದ್ವಿ. ಯಾಕೋ ಹೀಲಿದು ಇದು ಸೆಷನ್ ಆಯಿತು, ಅದ್ರ ಬಗ್ಗೆ ಅವೇರ್ನೆಸ್ ಆಯಿತು. ಕಡಿಮೆ ಆಗಿದೆ ಅಂತಂದರೆ ಯಾರೂ ಕೇಳ್ತಾ ಇಲ್ಲ ಅಂತಲ್ಲ, ಆದರೆ ಅಥವಾ ಬೇಜಾರು ಆಗಿಲ್ಲ. ನಾವಂತೂ ಯೂಸ್ ಮಾಡ್ತಾನೇ ಇದ್ದೀವಿ. ನಾವು ಡೈಲಿ ಅಂತೂ ನಮ್ಮಲ್ಲಿ ಪ್ರೋಗ್ರಾಮ್ ನಡೀತಾನೆ ಇರ್ತವೆ. ನೀರು ಕುಡಿತೀವಿ, ನಮ್ಮದು ಡಿಸ್ಟೆನ್ಸ್ ಮಾಡ್ತೀವಿ. ನಮ್ಮದು ಎಲ್ಲ ಎರಡೂ ಅನಿಮಲ್ಸಿಗೆ ಅಂದರೆ ನಮ್ಮ ಆ್ಯಪುಗೆ ಮತ್ತು ಜೂಲಿಗೆ ಕಂಟಿನ್ಯೂಸ್ ಇದೆ. ಈಗ ಜೀವನಿಗೆ ಕೂಡ ಒಂದು ಸಣ್ಣದಂಗೆ ಕಾಯಿಲ್ ಇವು ಸುರಭಿ ಇದು ಹಾಕ್ಕೊಂಡಳಲ್ಲ, ಆ ಥರ ಹಾಕಿ ಟ್ರೈ ಮಾಡ್ತಿದ್ದೀವಿ. ಯಾಕಂದರೆ ಅವ್ನಿಗೆ ಯಾಕೋ ಸ್ವಲ್ಪ ಈಚಿಂಗು ಕಡಿಮೆ ಆಗ್ತಾ ಇಲ್ಲ. ನೀರು ಕುಡಿದ್ರೂ ಸಣ್ಣ ಮಕ್ಕಳಿಗೆ ಹಂಗೆ ಹಾಕ್ಬೋದು ಅಂದರು. ಆಮೇಲೆ ಈಗ ಒಂದು ಲೇಡೀಸಿಗೆ ಸಂಬಂಧಪಟ್ಟಿದ್ದು ಒಂದು ಇವರು ಅದು ಬಿಫೋರು ಆಫ್ಟ್ರ್ ಯೂಸ್ ಮಾಡಿದ್ಮೇಲೆ ಯಾಕಂದರೆ ಎಲ್ಲ ಗರ್ಲ್ಸ್ ಟು ವುಮೆನ್ ಎಲ್ಲರಿಗೂ ಒಂದು ಮಂತ್ಲಿ ಪೀರಿಯಡ್ಸ್ ಬಂದಾಗ ಒಂಥರ ಅಂದರೆ ಪ್ರಾಬ್ಲಮ್ ಇದ್ದೇ ಇರ್ತವೆ, ಅಥವಾ ನ್ಯಾಚುರಲ್ ಸೈಕಲ್ಲು ಕರೆಕ್ಟ್ ಇರಲ್ಲ. ಆಮೇಲೆ ಬಂದಾಗ ಕೂಡ ಭಾಳ ಪೇನ್ಫುಲ್ ಇರ್ತದೆ. ಈಗ ನಿನಗೀಗ 2 months ಆಯ್ತು ಅನ್ಸುತ್ತೆ, 2 ಬೆಲ್ಗಾಮ್ ಕ್ಲಬ್ ಬಂದಾಗ ಡೇ 1 ಇತ್ತು. ಅದೇ ಆಮೇಲೆ ಅಂದರೆ ಇಲ್ಲಿ ಯೂಸ್ ಮಾಡಿದ್ಮೇಲೆ ರೆಗ್ಯುಲರ್ ಬಂತೀಗ. ಅಂದರೆ ಸ್ವಲ್ಪ ಏನು ಹೇಳ್ಬೇಕಂದ್ರೆ ಈಗ ಸ್ಟಾರ್ಟಿಂಗು ಅದು ಎದಕ್ಕೋ ಸೈನಸ್ಸಿಂದ ಅಂತೇಳಿ ಏನೇನೋ ಸ್ಟಿರಾಯ್ಡ್ಸ್ ಏನೋ ಒಟ್ಟಾಗಿ ಸ್ವಲ್ಪ ಏರುಪೇರು ಬಾರ್ಡರ್ ಲೈನ್ ಆಗಿತ್ತು. ಅದೊಂದು ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ ಟೈಪ್ ಆಗಿ ಅದರಿಂದ ಸ್ಕಿನ್ನಿಗೂ ಆಯಿತು, ಹೇರ್ ಫಾಲ್, ವೇಟ್, ಆಮೇಲೆ ಭಾಳ ಮೂಡ್ ಫ್ಲಕ್ಚುಯೇಷನ್ ಪ್ರತಿಯೊಂದು. ಮತ್ತು ಅದರಿಂದನೇ ಇನ್ನು ಮುಂದೆ ಕಫ ಅದು ನಮ್ದ್ರಲ್ಲಿ ಪವರ್ ಆಫ್ 3 ಅಂತ ಐತೆ. ಕಫ, ವಾತ, ಪಿತ್ತ, ಕಾನ್ಫ್ಲಿಕ್ಟ್, ಜಾಪರ್ ಪ್ರೋಟೋಕಾಲ್, ಇವೆಲ್ಲ ರೀಬ್ಯಾಲೆನ್ಸ್ ಭಾಳ ಪ್ರೋಗ್ರಾಮ್ಸ್ ಇದಾವೆ. ಬಟ್ ನನಗೆ ಕಫ, ವಾತ, ಪಿತ್ತನ ಒಂದು ಸ್ವಲ್ಪ ಗೊತ್ತಿತ್ತು ಅದು ನನಗೆ. ಅದರಿಂದ ಏನಂತ ನಿದ್ದೆ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತು. ಅದು ಥೈರಾಯ್ಡ್ ಹೆಂಗಿರ್ತೈತಿ, ನೀವು ತಗೊಳ್ಳೇಬೇಕು ಟ್ಯಾಬ್ಲೆಟ್, ಎಲ್ಲಿನೂ ಅದಕ್ಕೆ ನಿಮ್ಗೆ ಹೇಳಂಗಿಲ್ಲ ಅವರು ಇದು ಕ್ಯೂರ್ ಐತಿ ಹಿಂಗೆ ಮಾಡಿರಿ ಅಂತ. ಮ್ಯಾನೇಜ್ ಮಾಡ್ಬೇಕಷ್ಟೆ. ಯೋಗ ಮಾಡಿರಿ, ವಾಕಿಂಗ್ ಮಾಡಿರಿ, ಆ್ಯಕ್ಟಿವ್ ಇರ್ರಿ, ಇಲ್ಲ ಏನೋ ಒಟ್ಟು ಸ್ವಿಮ್ಮಿಂಗ್, ಜಿಮ್ ಒಟ್ಟು ಏನೋ ಒಂದು ಮಾಡಿರಿ. ಆಮೇಲೆ ಸ್ವಲ್ಪ ಅದಕ್ಕೆ 3 monthsಗೆ ಒಮ್ಮೆ ಅದ್ರ ಪ್ರೊಸೀಜರ್ ಹಂಗೈತೆ. ಹಾರ್ಮೋನಲ್ ಅಂತಂದರೆ ಇದನ್ನು ನಾವು ಬ್ಲಡ್ ಕೊಟ್ಟು ಅದನ್ನು ಕಂಟಿನ್ಯೂ ಚೆಕ್ ಮಾಡ್ತಾನೆ ಇರಬೇಕು 3 months 4 monthsಗೆ. ಹೆಚ್ಚಾನೆ 6 months ಇಲ್ಲ ಅಂದರೆ ವಾಟರ್ ರಿಟೆನ್ಷನ್ ಆಗಿಬಿಡ್ತೈತಿ, ಬಾಡಿ ಬ್ಲೋಟಿಂಗು, ಮತ್ತು ಅದು ಮತ್ತೆ ನಮಗೆ ಪೀರಿಯಡ್ಸ್ ಬರೋಂಗಿಲ್ಲ, ಹಿಂಗೆಲ್ಲ ಆಗ್ತಿರ್ತೈತಿ. ಅದು ಏನು ಏಜ್ ಸ್ಪೆಸಿಫಿಕ್ ಅಂದ್ರೆ ರಿಲೇಟೆಡ್ ಮ್ಯಾರೇಜ್ಗಿಂತ ಮೊದಲು ಬರ್ಬೋದು, ಆಮೇಲೆ ಬರ್ಬೋದು. ಈ ಎಲ್ಲ ಕಾಮನ್ ಆಗೈತೆ, ಮದುವೆ ಆದವ್ರಿಗೂ ಐತೆ, ಆಗಿಲ್ದವ್ರಿಗೂ ಐತೆ, ಎಲ್ಲರಿಗೂ ಐತೆ. ಆದರೆ how to sit there, camera is facing here, how to sit there, after finish have to sit on chair according to him. ಚೇರ್ನಲ್ಲಿ ಕುಂತು ಹೇಳ್ಬೇಕಂತ. So मैं क्या बोल रही थी, हार्मोनल का बारे में बोल रही थी. वो एक प्रोसीजर रहता है, थायराइड का सबको पता रहेगा, और कोई भी हार्मोनल भी वैसा ही है. मेरे फ्रेंड को भी था, हम दोनों अनमैरिड थे, जो हम LLB कर रही थी उनके साथ उनका भी था. और वो भी बोल रही थी मैं जो जिम जाने के लिए बोला है, और 3 months 4 months को एक बार हार्मोनल, वो सभी आयुर्वेदिक पाउडर वगैरह लेना पड़ता है, और सभी बहुत ज़्यादा पीना पड़ता है, और सप्लीमेंट वगैरह, नहीं तो मुझे थकान होता है, और जब आता है तो भी बहुत प्रॉब्लम होता है मुझे, वैसा अनइजीनेस रहता है. और वैसा ही हम लोग आते थे ना उधर, हमारा असाइनमेंट वगैरह रहता था, और फुल डे भी एक बार रहना पड़ता था. फिर भी बहुत मतलब प्रॉब्लम ही था. वो ನನಗೂ ಹಂಗೆ ಆಗ್ತಿತ್ತು. ಆದರೆ ಏನಾಗಿತ್ತು, ಹೀಲಿ ತೊಗೊಂಡ ಮೇಲೆ ಏನಾಗಿತ್ತು, ಈ ಹೀಲಿ ಒಳಗೆ ವಯರ್ ಪ್ರೋಗ್ರಾಮ್ಸ್ ತೊಗೊಳ್ತಿದ್ದೆ ನಾನು ಸ್ಟಾರ್ಟಿಂಗ್ ಒಂದು 4-5 months. ಅವಾಗ ಚಲೋ ಆಗಿತ್ತು. ಅಂದ್ರೆ ಓಕೆ, ಸ್ಕಿನ್ ಒಂದು ಸ್ವಲ್ಪ ರಿಕವರಿಂಗ್ ಅನ್ಸತ್ತಿತ್ತು. ಬೇಡ ಹಾಕಿದ ಕೂಡಲೇ ಬೇಡ ಅಲ್ಲೇ ಬರ್ತೀವಿ ಹೋಗಿ ಅಂತ ಕೇಳಲ್ಲ. ಆ ವಯರ್ ಹಾಕಾದ್ಮೇಲೆ ಅನ್ಈಸಿನೆಸ್ ಆಗ್ತೈತೆ ಒಬ್ಬೊಬ್ಬರಿಗೆ, ಅದು ವರ್ಕ್ ಆಗಲ್ಲ. ಅಂದ್ರೆ ಡೈರೆಕ್ಟ್ ಒಳಗೆ ಹೋಗ್ತೈತಲ್ಲ, ನಿಮಗೆ ಒಬ್ಬೊಬ್ರಿಗೆ ತಡ್ಕೊಳಕ್ಕಾಗಲ್ಲ ವಯರ್ ಹಾಕೊಂಡು. ಅದು ನನಗೆ ಅಷ್ಟು ಗೊತ್ತಿದ್ದಿಲ್ಲ ಪ್ರೊಸೀಜರ್. ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬರೀ ಡಿಸ್ಟೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಡಿಸ್ಟೆನ್ಸ್ ಮತ್ತು ಮ್ಯಾಗಿಲಿ ಮಾಡ್ತಿದ್ದೀನಿ ಬಿಡ ಅಂತ. ಅದು ನನಗೆ ಅಷ್ಟು ಎಫೆಕ್ಟ್ ಆಗ್ತಿದ್ದಿಲ್ಲ. ಮ್ಯಾಗಿಲಿನೂ ಅಂದರೆ ನಾರ್ಮಲಿ ನಿಮ್ಮ ಜೊತೆ ಹೆಂಗೆ ನಾನು ನೀರು ಕುಡಿಯೋದು ಮತ್ತು ಅಟ್ಮಾಸ್ಫಿಯರ್ ಅಷ್ಟೇ, ನಾನು ಡೈರೆಕ್ಟಾಗಿ ಅಂತ ಏನು ಇಟ್ಕೋತಿದ್ದಿಲ್ಲ. ಯಾಕಂದರೆ ಅಷ್ಟು ನೆಸೆಸಿಟಿ ನನಗೆ ಅನಿಸಲಿಲ್ಲ, ಬರೀ ಬ್ಲೂ ಆ್ಯಪ್ನ ಮಾಡಿದೆ ಬಿಡೋದಿದ್ದಂತ. ಆದರೆ ಯಾವಾಗ ಇವ್ರದ್ದು ಹೈವೇ ಬಗ್ಗೆ ಗೊತ್ತಾಯ್ತಲ್ಲ, ಹೈವೇ 100% ಓಡಿಸ್ಬೋದು, ಏನೂ ಆಗಲ್ಲ. ವಾಚ್ ಅದು ವೇವ್ಸ್ ಹೈ ಆಗೇ ಬರ್ತೈತಿ, ನಿಮ್ಮ ಬಾಡಿಗೂ ತಡಿತೈತೆ ನಮ್ಮ ಬಾಡಿ, ಅದನ್ನೇನು ಪ್ರಾಬ್ಲಮ್ ಆಗಲ್ಲ ಅದರಿಂದ.
ಅಂತ ನನಗೆ ಗೊತ್ತಿದ್ದಿಲ್ಲ. ಅದು ನೀರು ಕುಡಿಲಿಲ್ಲ ಅಂದರೆ ಅರ್ಧ ಕಟ್ಟಾಗೋದು, ವಯರ್ ಯಾವಾಗೂ ನೋಡ್ತಾ ಇರಬೇಕು, ಹಿಂಗೆಲ್ಲ ಸ್ಟಾರ್ಟ್ ಆಗ್ತಿತ್ತಲ್ಲ. ಈಗ ಹೆಂಗಾಗೈತಿ, ಅದನ್ನ ಹೈವೇ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿ 2 months ಆಲ್ಮೋಸ್ಟ್ ಆಗತ್ತೈತಿ. ಅದಕ್ಕಿಂತ ಮೊದಲು ನಾ ಏನು ಫೋನ್ ಅಲ್ಲಿ ಹೈವೇ ಹಾಕಂತೀರಿ, ಪ್ರೋಗ್ರಾಮ್ ಮಾಡ್ತಿರ್ತೀರಿ, ಫೋನ್ ಬಂದರೆ ಅದು ನಮ್ದ್ರಾಗ ಏನಾಗಲ್ಲ, ಐಫೋನ್ದಾಗ ಬೇರೆ ಸ್ವಲ್ಪ ಸ್ಟಕ್ ಆಗ್ತಾವ. ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಪಿಂಕ್ ಆ್ಯಪ್ದಾಗ ಎಲ್ಲಿದ್ರು ವಾಪಸ್ ಬಂದು ಅಲ್ಲೇ ಬಿಡ್ತೈತೆ ನಿಮ್ಮನ್ನು. ಬ್ಲೂ ಆ್ಯಪ್ ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ಬೇಕೆಲ್ಲ, ಹಂಗಾಗ್ತೈತೆ ಅದು ಅಷ್ಟೇ. ಆದ್ರೆ ಐಫೋನ್ ಇದ್ದವರಿಗೆ ಆಮೇಲೆ ಸ್ವಲ್ಪ ಹೈ ಮಾಡಲ್ ಇದ್ದವರಿಗೆ ಅಷ್ಟೇನು ಪ್ರಾಬ್ಲಮ್ ಹೇಳೋದಿಲ್ಲ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ, ಈಗ ಇದನ್ನ ಯೂಸ್ ಮಾಡಕತ್ತೇನ ನಾ ಯಾವುದೇ ಟ್ಯಾಬ್ಲೆಟ್ ತಗೊಂಡಿಲ್ಲ. ಮೊದಲು ತಗೋತಿದ್ದಿಲ್ಲ, 6 months ಕೆಳಗೆ ಯಾವಾಗೋ ತಂದಿದ್ದ. ನಮ್ಮ ವಿಡಿಯೋನಾಗ ಅದಾವ, ತೋರಿಸಿ ನಾವು ಓಪನಾಗಿ ತಂದೇನಂತೇಳಿ ಅಪೋಲೋಗೆ ಹೋಗಿ. ಆದರೆ ಈಗ ಮತ್ತೆ ಬೇರೆನೂ ಹೋಗಿದ್ವಿ ನಾವು, ಸ್ವಲ್ಪ ಡೈವರ್ಷನ್ ಇಲ್ಲ ಅನ್ನಂಗಿಲ್ಲ. ಸ್ಕಿನ್ ಕಡೆ ಹೋದ್ವಿ, ಮತ್ತು ಜೀನಿ ಕುಡಿಯೋಕೆ ಟ್ರೈ ಮಾಡಿದೆ, ಇನ್ನೊಬ್ಬರ ಡಾಕ್ಟ್ರ್ ಕಡೆ ಹೋದ್ವಿ, ಜನರಲ್ ಡಾಕ್ಟ್ರ್ ಕಡೆ, ಹೋಮಿಯೋಪತಿ ಕಡೆ ಎಲ್ಲ ಆಯಿತು. ಅವ್ರು ತಪ್ಪಂತ ಹೇಳತ್ತಿಲ್ಲ, ಬಟ್ ಅವ್ರಿಗೆ ನನಗೆ ಟ್ರೀಟ್ ಮಾಡೋಕ್ಕಾಗಿಲ್ಲ, ನನಗೆ ಭಾಳ ಲೇಡೀಸ್ಗೂ ಟ್ರೀಟ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ ನಮಗೆ ಹೀಲಿ ಏನು ಮಾಡ್ತಿದ್ದು ಬಿಡ್ತದೆ ನಮ್ಗೆ ಗೊತ್ತಿಲ್ಲ, ನಮ್ಮ ಪೀರಿಯಡ್ ರೆಗ್ಯುಲರ್ ತಂದು ಕೊಟ್ಟಿರ್ತಲ್ಲ, ನಮಗೆ ಹೀಲಿ ಸಾಕಿದೆ, ನಮ್ಮ ದೇವ್ರ ಹೇಳ್ತಿದ್ದೀನಿ ನಾನು. ಅದಕ್ಕೆ ನನಗೂ ದೇವ್ರ ಮೇಲೆ ನಂಬಿಕೆ ಐತಿಲ್ಲ ಅಂತಲ್ಲ. ಅದಕ್ಕೆ ಹೇಳೋದು, ಆದಷ್ಟು ಮಟ್ಟಿಗೆ ಲೇಡೀಸಿಗೆ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ನನಗೆ ನಾನು ಅಬ್ಸರ್ವ್ ಮಾಡ್ದಂಗೆ ನಮಗೆ ಈಗ ಒಂದು ಸ್ವಲ್ಪ ಫಸ್ಟ್ ಡೇ ಸೆಕೆಂಡ್ ಡೇ ಅಂದರೆ ಫಸ್ಟ್ ಡೇ ಮಾತ್ರ ಎಲ್ಲರಿಗೂ ಭಾಳ ಅನ್ನಿನ ಆಗ್ತದೆ. ನಾನು ಅಬ್ಸರ್ವ್ ಮಾಡಿದಾಗಿಂದ ಈಗ 2 ಟೈಮ್ಸ್ ನೋಡ್ತಿದ್ದೀನಿ. ನಾರ್ಮಲಾಗಿ ಹೆಂಗಿರ್ತಾಳೆ ಹಂಗೆ ಇರ್ತಾಳೆ, ಎಲ್ಲ ಆ್ಯಕ್ಟಿವಿಟಿನೂ. ಆಮೇಲೆ ಅದನ್ನಂತೂ ನಮ್ಮ ಆ್ಯಪನ್ನ ಕಂಟ್ರೋಲ್ ಮಾಡೋಕೆ ನಮ್ಗೆ ಅಷ್ಟು ಆಗಂಗೆ ಇಲ್ಲ. ಹತ್ತೋದು ಮಾಡಿ ಅದನ್ನ ಕರ್ಕೊಂಡು ಹೋಗೋದು, ಆಮೇಲೆ ಅದಕ್ಕೆ ಊಟ ಮಾಡಿಸೋದು, ಅದು ಭಾಳ ಅಂದರೆ ಭಾಳ ಒಂಥರ ಆ್ಯಕ್ಟಿವ್ ಭಾಳ ಐತೆ ಅದ್ರದ್ದು. ಅದಕ್ಕೆ ಭಾಳ ಏನಂತ ಎನರ್ಜಿ ಭಾಳ ಇದೆ. ಆದರೆ ಅದನ್ನು ಸುಧಾರಿಸ್ತಾಳೆ. ಆಮೇಲೆ ಈಗಲೂ ನಾವೇನಂದ್ರೆ ಬೇಡ ಬಿಡಪ್ಪ ನಾ ಬರಲ್ಲ, ಮಲ್ಕೊಂಡ್ಬಿಡ್ತೀನಿ, ನನಗೆ ಸುಸ್ತಾಗ್ತತೆ ಹಂಗೆ ಅಂತಿದ್ಲು. ಆದರೆ ಇವತ್ತೇ ನಂಗೆ ಅಂತ ಇಲ್ಲ. ಅಂದರೆ ಈ 2 ಟೈಮ್ಸ್ ನೋಡ್ತಿದ್ದೀನಿ. ನಂದೊಂದು ಸಜೆಷನ್ನು, ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಎಲ್ಲರಿಗೂ ಲೇಡೀಸಿಗೆ ಒಂದು ಗರ್ಲ್ ಅಂತ ಆದ ತಕ್ಷಣ ಅದು ಕಾಲೇಜ್ ಗೋಯಿಂಗು ಅಥವಾ ಆಫೀಸ್ ಗೋಯಿಂಗ್ನವ್ರಿಗೆ ತುಂಬ ಯೂಸ್ ಇದೆ. ನೀವೆಲ್ಲ ದುಡ್ಡಿನ ಮುಖ ನೋಡಿ ಸುಮ್ಮನೆ ಪೇನ್ ತೊಗೋಬೇಡ್ರಿ, ಅಥವಾ ಗುಳಿಗೆ ನುಂಗೋಬೇಡ್ರಿ, ಎಲ್ಲ ಕಡಿಮೆ ಆಗ್ತವೆ. ಆಮೇಲೆ ಗುಳಿಗೆ ತಿಂದು ಏನೋ ಈಗ ರಿಲೀಫ್ ಆಗಿಬಿಡ್ತೀರಿ, ಅದೆಲ್ಲ ಒಳಗಡೆ ಹೋಗಿ ಅದೊಂದು ಕಡೆ ಸ್ಟೋರ್ ಆಗಿ ಆಮೇಲೆ ಎಫೆಕ್ಟ್ ಗೊತ್ತಾಗುತ್ತೆ. ಮೈಂಡ್ ಇಲ್ಲಿ ಬರೀ 2% ಐತೆ, ಒಳಗೆ ಸಬ್ ಕಾನ್ಷಿಯಸ್ ಮೈಂಡ್ ಐತೆ. ಇಲ್ಲಿ 98% ಐತೆ. ಇಲ್ಲಿ ನಾವು ಬರೀ ಮೇಲೆ ನೋಡ್ತಿದ್ದೀವಿ, ನಮ್ದು ಐಸ್ ಇಷ್ಟೇ ಐತಂತ. ಒಳಗೆ ಐಸ್ ಆಗಿ ಗಡ್ಡೆಯಾಗಿ ನೀರು ಒಳಗೆ ತುಂಬಿಟ್ಟೈತದು. ಅದು ನಿಂಗೆ ಹೊರಗೆ ಹಾಕ್ಬೇಕೀಗ. ಹೆಂಗಾಗ್ತಿದೆ ನೀವು ಬರೀ ಇಲ್ಲಿ ಮ್ಯಾಗಿ? ಅಲ್ಲ, ನಾನು ಯಾವಾಗಲೂ ನನಗೆ ಒಂದು ಅದೇ ನಮ್ಮದೊಂದು RCMನಲ್ಲಿ ಪ್ಯಾಡ್ದು ಅದು ಇರಿಟೇಷನ್ ಇರಲಿಲ್ಲ ಅಂತ ಹೇಳ್ತಿದ್ಲಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಅದರದ್ದೇ ಏನಾದರೂ ಏನಾದರೂ ಎಲ್ಲಾದರೂ ನನಗೆ ಇದು ಸಿಕ್ಕರೆ ಒಂಥರ ಅಪರ್ಚುನಿಟಿ ಸಿಕ್ಕರೆ ಅದ್ರ ಬಗ್ಗೆ ಭಾಳ ಅವೇರ್ನೆಸ್ ಕೊಟ್ಟು ಅವನ್ನ ಪ್ಯಾಡ್ಸ್ ಎಲ್ಲ ಕೊಡೋ ಮಾಮೂಲಿ ಎಲ್ಲರಿಗೂ ರೀಚ್ ಆಗಂಗೆ ಮಾಡ್ಬೇಕಂತಿತ್ತು. ಏನೋ ಗೊತ್ತಿಲ್ಲ, ಇನ್ನೂ ಆಗ್ತಾ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಇದನ್ನ ನೋಡಿದ್ಮೇಲೆ ಅಂತೀನಿ, ಕಾಸ್ಟ್ಲಿ ಅನ್ನಕ್ಕೆ ಹೋಗ್ಬೇಡ್ರಿ. ನಮಗಿಂತ ಜಾಸ್ತಿ ಏನಿಲ್ಲ. ಎದಕ್ಕೆ ಪೇನ್ ತೊಗೊಂಡು ನೋಡ್ರಿ ಎಷ್ಟು ಆರಾಮಾಗಿ ಅನಿಸ್ತದೆ. ನಾನು ಕೇಳಿದ್ದೀನಿ, ಪೀರಿಯಡ್ಸ್ ಆದಾಗ ನಾವು ಅದೇನೋ ಪ್ರೋಗ್ರಾಮ್ ಹಾಕ್ಕೊಂಡು ಬಿಟ್ಟಿರ್ತೀವಿ, ನಮಗೇನು ಪೇನ್ ನಮಗೆ ಗೊತ್ತೇ ಆಗಲ್ಲ ಬಂದಿದೆ ಅಂತೇಳಿ ಹೇಳೋಂಥ ರಿಪೋರ್ಟ್ಸು ಟೆಸ್ಟಿಮನಿ ಭಾಳ ಇದ್ದಾವೆ. ಸೊ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ನಿಮ್ಮದು ಏನಿದೆ ಅದರಲ್ಲೇ ನೀವೊಂದು ಪರ್ಚೇಸ್ ಮಾಡ್ಕೊಳ್ರಿ. ನಿಮ್ಮ ಸಲುವಾಗಾದರೂ ಮಾಡಿರಿ. ಯಾಕಂದರೆ ಲೇಡೀಸಿಗಂತೂ ಇದ್ರ ಬಗ್ಗೆ ನನಗೆ ಭಾಳ 90% ನನಗನ್ಸೋ ಮಟ್ಟಿಗೆ ಲೇಡೀಸಿಗೆ ಪೀರಿಯಡ್ಸ್ ಬಂದಾಗ ಪ್ರಾಬ್ಲಮ್ ಆಗೇ ಆಗುತ್ತೆ. ಎಲ್ಲ ಒಂದು 10% ಚೆನ್ನಾಗಿರ್ತೀವಂತ. ಅದರಿಂದ ಸೈಡ್ ಎಫೆಕ್ಟ್ಸ್ ಆಯಿತು, ಥೈರಾಯ್ಡ್ ಆಯಿತು, ಅಥವಾ ಅನ್ಈಸಿನೆಸ್ಸು ಎಲ್ಲನೂ ಇರ್ತದೆ. ಸೊ ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡಿ ನಿಮ್ಮ ಓನಿಗೆ ಲೇಡೀಸಿಗೆ. ಯಾಕಂದರೆ ನೀವು ಚೆನ್ನಾಗಿರಲೇಬೇಕು. ಅಂದರೆ ನೀವು ಮನೆಗೊಂದು ಕೀ ಪರ್ಸನ್ ಇರ್ತೀರಿ. ಆಮೇಲೆ ನಿಮ್ಮಿಂದನೇ ಎಲ್ಲರಿಗೂ ನೀವು ಇನ್ನೂ ಆ್ಯಕ್ಟಿವ್ ಆಗಿರಂದರೆ ಹೆಚ್ಚಾಗಿ ಎಲ್ಲ ನಿಮ್ಗೆ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದೊಂದು ಇರ್ತದೆ. ಅಂದರೆ ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೊಳ್ಳೋದು, ಆಮೇಲೆ ಮನೆ ಕೆಲಸ ಮಾಡೋದು. ಅದೇ ಮನೆ ಕೆಲಸನೂ ಮಾಡ್ಬೇಕಂತೀರಿ. ಆಮೇಲೆ ಆಯಿತು ಮನೆ ಕ್ಲೀನಿಂಗ್ ಇಡ್ಬೇಕು. ಆಮೇಲೆ ವರ್ಕಿಂಗ್ ವುಮೆನ್ ಅಲ್ಲಿ ಹೋದ್ರೆ ಯಾರು ನಮಗೆ ಪೀರಿಯಡ್ಸ್ ಬಂದಿದೆ ಅಂದರೆ ಯಾರು ನಿಮಗೆ ಕೆಲಸ ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ. ಅದು ಈಗೀಗಂತೂ ಎಲ್ಲನೂ ನಿಮ್ಮದು ಇದು ಕಂಪ್ಯೂಟರ್ ಸಂಬಂಧಪಟ್ಟಿದ್ದು ಅಥವಾ ಲ್ಯಾಪ್ಟಾಪ್ನಲ್ಲಿ ನೋಡ್ತಾನೆ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಸ್ಟ್ರೆಸ್ಸು. ಅದಕ್ಕೂ ಒಂದು ಪ್ರೋಗ್ರಾಮ್ ಇದೆ. ಅದು ಎಲ್ಲ ಸೇರಿ ಮಾಡ್ಕೊಂಡು ಯಾಕೆ ಅಷ್ಟೊಂದು ನೀವು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ನನಗೆ ಬೇಜಾರಾಗಿದೆ. ಆಗಲಿ ನಮಗೇನು ಯಾರಿಗೂ ಮೇಲೆ ಸಿಟ್ಟು ಅಥವಾ ನಾವು ತೊಗೊಳ್ಲಿಲ್ಲ ಅಂತ ಅನ್ನಲ್ಲ, ಬೇಜಾರಾಗ್ತಿದೆ.
ಒಂದು ಒಳ್ಳೆಯದು ಆಯ್ತಾಯ್ತು, ಅದು ಒಂದು ಒಳ್ಳೇದಿದೆ. ಅದು ನಿಮಗೆ ಲೇಡೀಸಿಗೆ, ಎಸ್ಪೆಷಲಿ ಲೇಡೀಸಿಗೆ ನೀವು ಆರಾಮಾಗಿರಂದರೆ 4-5 ಜನ ನೋಡ್ಕೊಳ್ಳೋ ಕೆಪಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಮೂಲಕ. ನೋಡ್ತಿದ್ದೀರಿ ಇನ್ನ ಒಂದು 6 ಮಂತ್ಸಿಗೆ ನೋಡ್ರಿ ನಾನು ಗುರ್ತು ಸಿಗಂಗಿಲ್ಲ, ಹಂಗಾಗಿರ್ತೀನಿ ನೋಡ್ರಿ, ಹೇಳ್ತೀನಿ ನಾನು. ಅದೇ ಮುಂದೆ 2 ಲಕ್ಷ ರೂಪಾಯಿ ನಂದೇನೋ ಅಲ್ಲ, ನನಗೆ ಆರಾಮಾದ್ರೆ ಯಾಕೆ ಗೊತ್ತಾ, ದುಡ್ಡು ಮಹತ್ವ ಅಲ್ಲ, ನಾವು ಖುಷಿಯಾಗಿರಬೇಕು. ನಾವು ಚೆನ್ನಾಗಿದ್ದೀವಿ ಅಂದರೆ ಎಲ್ಲರೂ ಜಿಮ್ಮಿಗೆ ಹೋಗ್ತೀನಿ ಅಂತೀರಿ, ಅದರಿಂದ ಎಷ್ಟು ನಿಮಗೆ ಅದರಲ್ಲಿ ಡಿಫ್ರೆನ್ಸ್ ಏನಾಗಿದೆ ಅಂತ ಕೇಳಬೇಕನ್ಸುತ್ತೆ ಒಂದೊಂದ್ಸಲ. ಅಷ್ಟೇ ಸ್ವಲ್ಪ ಬೇಜಾರಾಗಿ ನಾನು ಅದಕ್ಕೆ ಹೆಚ್ಚು ವಿಡಿಯೋಗಳು ನಾವು ಅದ್ರ ಅವೇರ್ನೆಸ್ ಎಷ್ಟು ಕೊಟ್ಟರು ನಮಗೂ ಅಷ್ಟು ಆಕ್ಟಿವ್ನೆಸ್ ಐತೆ ಈಗ. ಆದರೆ ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಯಾಕೋ ನಂಗೆ ಮೊದ್ಲಿಂದ ಬರೀ ನಾನು ಯೋಗ ಸ್ವಲ್ಪ ಅರೋಬಿಕ್ಸ್ ಮಿಕ್ಸ್ ಮಾಡ್ರೆ ವರ್ಕೌಟ್ ಅಷ್ಟೇ ರೂಢಿ ನನಗೆ. ವಾಕಿಂಗ್ ನಂಗೆ ಮೊದ್ಲಿನ ಜಿಮ್ ಅಲ್ಲ, ಆದರೂ ಯಾಕೋ ಸುಮ್ಮನೆ ಸೇಫರ್ ಸೈಡು ಇರ್ರಿ ಒಂದು 2 ಟೈಮ್ಸ್ ನೋಡ್ರಿ ಅನ್ಸಲ್ಲ. ಆಯ್ತು, ಅದಕ್ಕೆ ನನಗೆ ಅದೇ ಒಂದು ಬೇಜಾರಾಗಿ ಕೆಲವೊಂದು ವಿಡಿಯೋಸ್ ಸದ್ಯಕ್ಕೆ ಈ ವಿಡಿಯೋ ಮೇಲೆ ಕೇಳಾಕ್ತೀನಿ. ಯಾಕಂದ್ರೆ ಎಷ್ಟು ಹೇಳೋದು ಲೇಡೀಸ್, ನೀವೆಲ್ಲ ತಿಳಿದವ್ರು, ಲೇಡೀಸ್ ಹೇಳ್ಬೇಕು, ಜೆಂಟ್ಸ್ ಒಂದು ಅಪರ್ಚುನಿಟಿ ಸಿಕ್ಕಾಗ ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ರಿ ಅಂತ ಇದ್ರ ಮೂಲಕ ಹೇಳ್ತಿದ್ದೀನಿ. ಪ್ಲೀಸ್ ಒಂದಿಷ್ಟು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಒಂದಿಷ್ಟು ಪರ್ಚೇಸ್ ಮಾಡಿರಿ. ನಿಮ್ಮ ಪೂರ್ತಿ ವಿಡಿಯೋ ನೋಡಿ ಗೈಸ್, ಅದೇ ಮೊದಲು ಪೂರ್ತಿ ವಿಡಿಯೋ ನೋಡ್ರಿ. ಈಗೀಗ ಅಷ್ಟೇ ರೂಪಾಯಿ ಮುಗಿದ್ಬಿಡ್ತಾ? ಯಾವಾಗ ಮುಗಿದ 500 ರೂಪಾಯಿ ಯಾವ ನೋಡಲ್ಲಿ ನೆನ್ನೆ ಹಾಕೈತೆ ಇನ್ಸಫಿಷಿಯನ್ಸ್ ಅಂತ ಎಲ್ಲಿ ಹೋಗೈತೆ, ಅಲ್ಲಿ ಬಂದಿರಿ ನೆನ್ನೆ, ಮತ್ತೆ ಆಫೀಸ್ಗೆ ಹೋಗಿ ಬಂದ್ರಿ, ಇವತ್ತು इश्क सिखा जब यार करे परवा मेरी, मुझे क्या परवा इस दुनिया की, तू जीत मेरी जग हार मेरी, मैं कोई नहीं इस दुनिया की. ಮಾತು ಬರಲ್ಲ ಅದಕ್ಕೆ ಮಾತಾಡ ಜೀವನ ನೀ ಕರೆಕ್ಟ್ ಹೇಳ. ನೀ 5 ಗಂಟೆ 23 ಆಗಿತ್ತು. ನೀ ಏನ್ ಅವ್ರಿಗೆ ಅಷ್ಟು ಜನ ಕೇಳಿ ಹಿಯರ್ ಫ್ರಮ್ ಹಿಸ್ ಮೌತ್. ದಿಸ್ ಇಸ್ ಸೋ ಸಿಲಿ. ಅಲ್ಲೋ ಹೇಳಿದಿಲ್ಲ ಟ್ಯೂಷನ್ ಹೋಗ್ತಾ ಅಂತ ಹೇಳಿದಿಲ್ಲ, ಅವಾಗ ಹೋಗ್ಬೇಕನ್ನಿಸ್ತು, ಇವಾಗ ಹೋಗ್ಬಾರ್ದು ಆಗ ಈಗ ಯಾಕೆ ಬೇಡ ಅಂದೆ ಅಷ್ಟ ನನಗೆ. ನಾವು ಡ್ರೆಸ್ ಹಾಕೊಂಡಿದ್ ನೋಡ್ದೆ ಅದಕ್ಕೆ. ಅವ್ನು ಸ್ವಿಮ್ಮಿಂಗ್ ಹೋಗ್ಬೇಕ್ರಿ, ಅವ್ನಿಗೆ ಬೇಗ ತಗೊಂಡು ಖಾಲಿ ನಾವು ಮಾಡ್ಕೊಂಡಿರೋ ಹುಡುಗ ಯಾರಂದ್ರೆ ಇವನೇ. ఇప్పుడు సండే వస్తుందో లేదో ఆడైతే ಏನೋ ಒಂದ್ರ ಕತೆ ಬೇರೆ ನೋಡ್ಸು ತೋರ್ಸ್ ಕಾಲಿಗೆ ನೋಡ್ರಿ ಇಲ್ಲಿ ಕೇಳಿ ಸ್ಕೂಲಿಗೆ ಹೋಗಿ ಇಂಥ ಗಾಯಗಳು ನಾವು ಮಾಡಿದ್ವಿ ಈ ಏಜಿಗೆ. ಯಾರೇನ್ ಮಾಡಿ ವಿಡಿಯೋ ಹಿಡಿಬೇಕಂದ್ರೆ ಮೊದಲೇ ಒಬ್ರು ಓಡೋಗ್ತಿದ್ದಾರೆ, ಅದು ಯಾಕಂತ ಇರ್ತಾವಲ್ಲ ಬರ್ರಿ ವಿಡಿಯೋ ಹಿಡಿಬೇಕಂತ ಯಾಕಂಗೆ ಓಡೋಗ್ತಿದೆ. ಕೆಲವು ಪ್ರಶ್ನೆ ಕೇಳಬೇಕು. ಇಲಿ ವೀವರ್ಸಿಗೆ ನೀನು ಹೇಳ್ಬೇಕು ಇವಾಗ. ತಡಿ ಒಂದು ಪ್ರೋಗ್ರಾಮ್ ಅದೇ ಹಿಂಗೆ ಎಗರ್ ಹೊಡಿಯಾಕ ನಿನಗೆ ಅಲೌಡ್ ಇಲ್ಲ. ಇಲ್ಲ ಮುಂದೆ ಮನುಷ್ಯರು ಮಾತಾಡ್ಸಿದ್ರು, ಅವರು ಮಾತಾಡಿಲ್ಲ. ಶಾರ್ಟ್ಸ್ ಮೇಲೆ ಬಂದ್ರು ಶಾರ್ಟ್ಸ್ ಇಲ್ಲ, ಶಾರ್ಟ್ ಡ್ರೆಸ್ ಸ್ವಲ್ಪ ಮೀಡಿಯಮ್ ಇರ್ಬೇಕು. ಅಲ್ಲಿ ನೋಡಲ್ಲ ಟಾಮ್ ಆ್ಯಂಡ್ ಜೆರ್ರಿ. किसका बर्थडे किया? मेरा बर्थडे किया इधर, और किसका नहीं किया? मेरा बर्थडे किया इधर. किसका? नाइट में किसका बर्थडे था? मेरा. ನನ್ ಬರ್ಡೇ ಇದ್ ಮಾಡಿದ್ದ ಅವತ್ತಿಲ್ಲ ರಾತ್ರಿ. फिर किधर? फिर मेरा किसका? मेरा ही था. दूसरों का? नहीं. किसका? मामा का? हाँ मामा का, लेकिन केक नहीं था मामा, मेरा केक था. इर्ली तगो, कन्नड़ माताडोद कल्त्क. ये अभी हिंदी में क्यों बात कर रहे हैं? कन्नड़ माताड. हमारा ऑडियंस थोड़ा हिंदी में भी है, इसलिए मैं भी कंटिन्यू कर रही हूँ उतना ही, लेकिन हीली के बारे में मिक्स बोलूंगी क्योंकि मिक्स ऑडियंस भी पूछते हैं ना. नहीं फिर भी हम कन्नड़ में. I will talk in Hindi, English and Kannada. ಅದೇ ನಾವು ಈಗ ಸ್ವಲ್ಪ ಹೀಲಿದು ಅವೇರ್ನೆಸ್ ಆಯಿತು. ಹೀಲಿ This is the doctor, not me. ಹೀಲಿದು ಅವೇರ್ನೆಸ್ ಆಗಲಿ ಮತ್ತು ಹೀಲಿದು
ಅಂದರೆ ನಮಗೆ ನಮ್ಮಲ್ಲಿ ಏನಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದು ಕಡಿಮೆ ಆಗಿತ್ತಂತಂದರೆ ನಾವು ಯೂಸ್ ಮಾಡ್ತಾ ಇಲ್ಲ ಅಂತಲ್ಲ, ನಾವು ಯೂಸ್ ಮಾಡ್ತಾನೆ ಇದ್ದೀವಿ. ಅದು ಹೆಚ್ಚಾನೆಚ್ಚು ಡಾಗ್ಸಿಗಂತೂ ಸಿಕ್ಕಾಪಟ್ಟೆ ಅದಕ್ಕೆ ಯೂಸ್ ಆಗ್ತಾ ಇದೆ. ಈ ಹುಡುಗನಿಗೂ ಕಾಯಿಲ್ ಹಾಕ್ಬಿಟ್ಟು ಚಲೋ ಅನ್ಸತ್ತಿಲ್ಲ ಈಗ ಇಲ್ಲಿ ಹಾಕೊಂಡ್ಮೇಲೆ ಹೇಳು ಸಮಥಿಂಗ್ ಇಲ್ಲಿ ನೋಡಿಲ್ಲಿ ನೋಡಿ ಹೇಳು ಗುಡ್ ಅಂತ ಹೇಳು ಹಿಂಗೆ ಅವನೇ ಹೇಳ್ಬೇಕು, ನಾವು ಹೇಳ್ಸ್ಕೊಡೋದು. ಮಾತಾಡಲ್ ಕ್ಯಾಮ್ರಾ ಇವಾಗ ಕಾಲು ಏನೋ ಮಾಡ್ಕೊಂಡ್ ಬಂದಾನೆ, ಅದಕ್ಕೆ ಅಂತಿದ್ದಾನೆ ಪೇನ್ ಆಗೈತೆ ಪ್ರೋಗ್ರಾಮ್ ಹಾಕಂದ್ಯಾ. ಹಲೋ ಹಿಂಗಂತಾನೆ ದಿಸ್ ಇಸ್ ಪೇನ್ ಪ್ರೋಗ್ರಾಮ್ ಹಾಕೋ, ರಾತ್ರಿ ಸ್ಲೀಪ್ ಇಟ್ಕೋ, ನಿದ್ದೆ ಬರ್ತದ. ಇಲ್ಲಾಂದ್ರೆ ಪೇನ್ ಆಗ್ತದ ನೋಡ್ರಿ ರಾತ್ರಿ. ಒಳಗೆ ಹೋದಾಗ ಮಾತಾಡಕ್ಕೆ ಐ ಆಮ್ ಟಾಕಿಂಗ್ ಅಲ್ಲ, ಐ ಆಮ್ ಗೋಯಿಂಗ್ ಟು. ಈಗಲೇ ಪಿಕ್ತರ್ಸ್ಬೇಕಲ್ಲ ಬಿಡ್ತದೆ ವಿಡಿಯೋ ಮಾತಾಡ್ತಿರ್ತಾರಂತ ನೆಗ್ಲೆಕ್ಟ್ ಮಾಡಿ. ವೈ ಯು ಬ್ರಾಟ್ ಒನ್ ಚೇರ್ ದೇರ್ ಅಪ್ಪಿ? ವಿ ವಾಂಟ್ ಚೇರ್ಸ್ ಫಾರ್ extra chairs. Why you kept the chair there? ಒಂದ್ ಸಕ್ರೆಟ್ ಅದು ಕೂಡ ಪ್ಯಾಕೆಟ್ ಹಾಕೊಳ್ಳೋದು, ಪ್ಯಾಕೆಟ್ ಹಾಕೊಳ್ಳೋದು ನೋಡಂಗ ಹಾಕಂತಿದ್ದಾನ ಅವನು. ಯಾರ ಹಾಕೋತಾರ ನಿಮ್ ಊರಾಗ ಪ್ಯಾಕೆಟ್ ಹಂಗೆ ನೋಡಲ್ಲ? ನೋಡ್ರಿ ಅಲ್ಲಿ ಉಡಾಳ ಹುಡುಗ ನೋಡ್ರಿ, ಬೈತಿರಿಲ್ಲ ಅದೆಲ್ಲ ಏನ್ ತಿನ್ನೋ ರೀತಿ ಅದು. ಯಾವ ಪ್ಯಾಕೆಟ್ ಯಾರು ಹೊಡೆದಾಕೋತಾರ ನಿಮ್ಮಲ್ಲಿ? ಯಾರ ಹಾಕೋತಾರ ನಿಮ್ ಊರಾಗ? ಅಂಗಡಿಗೆ ಬರ್ತಾರ ಜನ? ಏ ಇಲ್ಲ ಬೇಡ ನೋಡಿ ಕಂಪ್ಲೇಂಟ್ ಅನ್ಕ उसका जरा भेज. ವೀಲಿಂಗ್ ನೋಡು, ವ್ಯವಸ್ಥಾನ ಅದೇ ವೀಲಿಂಗ್. ಅದೇ ಅದ ಸೆಂಟ್ ಬರ್ನಾಡು ಮತ್ತೊಂದು ರಷ್ಯನ್ ಕಿವಿ ಕಟ್ ಮಾಡಿರ್ತಾರಲ್ಲ, ಸರ್ ಕಡೆ ಬಿಟ್ಟೋಗಿದ್ರು ಅದನ್ನ, ಅದ್ರ ಮಿಕ್ಸ್ ಕಾಣ್ತಿದ್ವಿ ನೋಡಿ. ಇದಲ್ಲ ಅದು ಶೆಪರ್ಡ್ ಅದಾಯ್ತು. ಅದೇ ವೀಲಿಂಗ್ ಬೀಳೋದಂಗೆ. ನೋಡು ಮಾಡ್ಯಾಳ ಶೂ. ಸುಮ್ಮನೆ ಹೋಗ್ಬರ್ಬೇಕು ಈಗ ನಡ್ಕೊಂಡು ಅಕ್ಕಿನೂ ಎಲ್ಲಾರ ಹಂಗೆ. ಸೋನನ್ ಹಂಗಿಕ್ಕೆ ಹೋಗ್ ಬಂದ್ಲು ಸೋನು. ಅಲ್ಲಿ ನೋಡಲ್ಲಿ ಇದೊಂದು ಬೇರೆ, ಅಲ್ಲಿ ನಾಯಿ ಕೂತಾವಲ್ಲ ಎರಡು, ಆತನ ಮಾತು ಕೇಳ್ತದಂತ ನೋಡಲ್ಲಿ. ನೋಡಮ್ಮ ನೋಡ ಪೂರ್ತಿ ರೂಢಿ ಆದ್ಲು. ಆಫ್ ಲೀಶ್ ಹೋಗ್ತಾಯ್ತ ಅಂದ್ರೆ ಪೂರ್ತಿ ನಮಗೆ ರೂಢಿ ಆಯ್ತು ಡಾಗ್ ಟ್ರಸ್ಟ್ ನಮ್ಮ ಮೇಲೆ ಅಂತ. ಆಫ್ ಲೀಶ್ ಯಾವ ಹೋಗಂಗಿಲ್ಲ, ಲೀಶ್ ಬಿಟ್ಟು ಓನರ್ ಜೋಡಿ ಯಾವ ಡಾಗ್ ಹೋಗೋದಿಲ್ಲ ಅಷ್ಟು ಜಲ್ದಿ. ಹೋಗತೈತಂದ್ರೆ ಅಷ್ಟು ನಮ್ಮನ್ನು ಟ್ರಸ್ಟ್ ಮಾಡ್ತೈತದಂತ ಫಾಲೋ ಮಾಡತೈತ ನಮ್ಮನ್ನು. ನೋಡಲ್ಲಿ ಅದಕ್ಕೆ ಭಾಳ ಇದು ಮಾಡ್ತೈತದ ನೋಡಿ ಹಂಗೆ ಎಜ್ಜಲ್ಲಿ. ಬ್ರೆಡ್ ಅರ್ನರ್ ಅವರ ಅಂತ ಗೊತ್ತದಕ್ಕೆ. ಮತ್ತು ಹೌದು ಬ್ರೆಡ್ ಅರ್ನರ್, ನೀವು ಬ್ರೆಡ್ ಬಟರ್ ಮಾಡೋರು, ಅವ್ರು ಬ್ರೆಡ್ ಅರ್ನರ್ಸ್ ಅವರು. ನೀವು ಪಾದ ತೊಳೆಯೋರು, ನಾವು ನರ್ಸ್ ಟೈಪ್ ಪ್ರೋಗ್ರಾಮ್ ಇಡೋರು. ಈಕೆ ಅಲ್ಲಿ ಬ್ರೆಡ್ ಅರ್ನರ್ ಜೊತೆ ಹೋಗ್ತಾಳೆ. ವರ್ಕೌಟ್ ಮೋಡಿಗಿಟ್ಟು ನೋಡ್ರಿ ಹಿಂಗೆ ನಾವು ಟ್ರಯಲ್ಸ್ ಮಾಡ್ತಿದ್ದೇವೆ. ಎಷ್ಟು ದಿನ ಮಾಡ್ತೇನೆ ನಾನು ಅಂತ. ಈಗ ಮೊದಲು ಮ್ಯಾಗಿಲೇ ಇರಲಿಲ್ಲ, ಈಗ ಮ್ಯಾಗಿಲೇ ಇಟ್ಟೇವಲ್ಲ ಅದಕ್ಕೆ ಫಿಟ್ನೆಸ್ ನೀರು ಕುಡಿದ್ರೆ ಮತ್ತು ವರ್ಕೌಟ್ ಇಟ್ಟು ಮಾಡಿದ್ರೆ ಕಂಟಿನ್ಯೂಟಿ ಮಾಡ್ತಾರಂತೇಳಿ ಒಂದು ಟೆಸ್ಟಿಮನಿ ನೋಡಿದ್ರೆ ಅದನ್ನು ಪ್ರಾಕ್ಟಿಕಲ್ ನಾನೇ ಮಾಡಿ ನೋಡ್ತಿದ್ದೀನಿ.
ಎಷ್ಟೋ ಜನ ಯೋಗ ಮಾಡ್ತೀನಿ ಇಂಟ್ರೆಸ್ಟ್ ಇಲ್ಲ ಅನ್ನೋದು. ಸಾರಿ, ಏರೋಬಿಕ್ಸ್ ನಾಟ್ ಓನ್ಲಿ ಅದು ಯೋಗ. ನೋಡ್ರಿ ಹಿಂಗೆಲ್ಲ ಮಾಡ್ಬೇಕು. ಏನೋ ಬೇರೆ ಮಾಡ್ತಾಳೆ ಯೋಗ ಅಲ್ಲದು, ಯೋಗ ಮ್ಯಾಟ್ ಇರ್ದಾಳೆ, ಬಟ್ ಏನೋ ಬೇರೆ ಮಾಡ್ತಾಳೆ. ಏರೋಬಿಕ್ಸಾ? ಗಜಾನಂದ ಏರೋಬಿಕ್ಸ್. ನಾವು ಸಡನ್ನ ಮ್ಯಾಗಿಲಿ ಇಲ್ಲಿ ಯೂಸ್ ಮಾಡೋರು ಸ್ಟ್ರೆಂತ್ ಇರ್ತೈತೆ, ಯಾವಾಗೂ ಮಾಡ್ಬೋದು. ಅಲ್ಲ, ನೀವು ಇದನ್ನಿಟ್ಟು ಮಾಡ್ತಿದಾರ ತೋರಿಸ್ಬೇಕು. ಅದೇ ಪ್ರೋಗ್ರಾಮ್ ನೀವು ನೋಡಿಸ್ಬೇಕಲ್ಲ. ಚಲೋ ಐತ್ಲ ಅದು. ಅಲ್ಲ, ನಾವು ಸಡನ್ ಆಗಿ ಮಾಡ್ಬೋದು, ಎನರ್ಜಿ ಇರ್ತೈತೆ ನಮ್ಮಲ್ಲಿ ಅಂತ ಪಾಯಿಂಟ್ ಪ್ರೂವ್ ಮಾಡಕ್ ನೋಡ್ತಿದ್ದೆ ನಾವು. ವರ್ಕೌಟ್ ಅದೇ ಇರೋದು. ಇಲ್ಲ ಇಲ್ಲೇನೈತಿ, ಇಲ್ಲಿ ಹಾಕೊಂಡು ಪರ್ಫಾರ್ಮೆನ್ಸ್ ಅಂತೇನೋ ಯೂಸ್ ಮಾಡ್ತಾರೆ. ಅದೊಂದು ನಾಳೆ after doing that exercise, that's more 3 contents in that. ನೋಡೋಣ. ಇವತ್ತು ಇರ್ಲಿ 15ಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲೇ ಜುಲೆ ಅಪ್ ಅಪ್ ಸಿಯರ್ ಅಪ್ ಜುಲೆ ಅಪ್ ಜುಲೆ ಎದ್ದಾಳ ನೋಡು, ಕರಿ ಜುಲೆ ಅನ್ನ ಎದ್ದಾಳ. ಅಪ್ ಕಾಲ ಕಾಲ ಹಾಕೊಂಡ್ ನೋಡಪ್ಪ ಅಂದ್ರೆ ಇವ್ ಹಚ್ಕೊಂಡಿದ್ ಕಾಡಿಗೆ ಯಾಕೆ ಹೋಗಿಸ್ಕೊಂತಿದ ನೋಡ್ರಿ. ಜುಲೆ ಈಗ ಸ್ಲೀಪ್, ಜುಲೆ ಸ್ಲೀಪ್, ರೆಸ್ಟ್, ಜುಲೆ ರೆಸ್ಟ್. ಸೆಂಟ್ ಬರ್ನಾರ್ಡ್ ಮತ್ತು ಡಾಗ್ ಅರ್ಜೆಂಟಿನಾ ಕೆನ್ ಕಾರ್ಸಟ್ ವೈಟ್ ಇರ್ತೈತೆ ಅದುಗಳು, ಫುಲ್ ಶೆಪರ್ಡ್ ಟೈಪ್, ಹಸ್ಕಿ. ಏನ್ ಮಾಡ್ತೀಯ ಅಂತ ಫೋನ್ ತಗೊಂಡು ಸಿಮ್ಮಲ್ಲಿದ್ದು? ಅದೇ ಏನ್ ಮಾಡ್ತೀಯ ಅಂತ ಸಿಮ್ಮನ್ ಇಲ್ಲಿದ್ದು ಫೋನ್ ತಗೊಂಡು? ಡೈನೋಸಾರ್ ಹಿಂಗೆ ಕೊಡೋದನ್ನೇನು ನಾವೇ ತಗೊಂಡಿವಿ, ಇನ್ನು ಅದನ್ನು ಕೊಡೋದನ್ನ ಕೌಂಟರ್ದಾಗ ಬಂದ್ರೆ ತಗೋತೀರ ಅವ್ರ, ಕೊಡ್ತೀರ ಅವ್ರ? ಅದು ಆಗ್ಲಾಗ್ತದೆ. ಸೊ ನೋಡಕ್ಕಂತ ಏನೋ ಎಕ್ಸ್ಚೇಂಜ್ ಮಾಡ್ತೀವಿ ಅಷ್ಟೇ. ಎಕ್ಸ್ಚೇಂಜ್ ಅದೇನಂತ ಆಮೇಲೆ ತೋರಿಸ್ತೀವಿ. ನೋಡ್ರಿ, ಒಂದು ನಮ್ಮ ಮನ್ಯಾಗ ಆಕಳ ಕುಂತೈತಿ ಇವಾಗವರೆಗೆ ಅಷ್ಟೇ. ಟೋಪನ್ ಹಾಕಿದಾಗ ಅಷ್ಟೇ ಅದ್ರದ್ದು.
ಟೋಪಿ ಟೋಪಿ ಪಾಪು ಅಲ್ಲಿ ಇಡ್ಲಾ? ಮಮ್ಮಿ ಏಯ್ ಬಬ್ಬು, ಅವ್ರದ ಇವಾಗ ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀನಕ್ಕಂತೀಯ ಬಬ್ಬು? ಆಕಿ ಆಕಿ ಎಲ್ಲ ಎಕ್ಸ್ಚೇಂಜ್ಗಳು. ಏನು ಅವ್ರೇನೋ ಒಂದು ಕ್ಲಾರಿಟಿ ಕೊಡ್ತಿದ್ದಾರೆ. ಮತ್ತೆ ಇನ್ನೇನು ಮಾಡೋದು, ಜನ ಕಂಡ್ಬಿಡ್ತಾರೆ ನೋಡ್ಕೊತಾರಂತಾರೆ. ಹೊಸ ತಗೊಳ್ಳೋಂಥ ಸೀನ್ಸ್ ಇಲ್ಲ, ಹಳೆ ಪ್ಯಾಟ್ರನ್ಗಳು ಮುರಿಸಿ ಹೊಸ ತಗೊಳ್ಳೋದಷ್ಟೆ. ಅದ್ರಾಗೆ ಅಡ್ಜಸ್ಟ್ಮೆಂಟ್ಸ್ ಅಂಥ ಸೀನ್ ಇನ್ನೂ ಯಾವಿಲ್ಲ. ಹೊಸ ಟೈಮ್ ಬಂದಾಗ ಕೊಡ್ಸಿದ್ರೆ ತಗೋತೇವೆ. ಯಾರೊಬ್ರು ಹೊರಗೆ ಕೂತಾರೆ ಅವ್ರು, ಇಲ್ಲಾಂದ್ರೆ ಇಲ್ಲ. ಸ್ಪೆಕ್ಸ್ ತಂದರು ಅಕ್ಕಳ್ದೇ ಇರೋ ಫಸ್ಟ್ ಪರ್ಸನ್ ನಾನು. ಹೀಲಿ ಪ್ರೋಗ್ರಾಮಿಂದ ಆಗ್ತದೆ ಬೇಡ ಅಂತ ರೈಟ್, ಪರವಾಗಿಲ್ಲ, ಈಗ ಕಾಣಿಸೋದು ನಮಗೆ ಹೀಲಿ ಪ್ರೋಗ್ರಾಮಿಂದ. ಬಟ್ ಸ್ಟಿಲ್ ಕಾಣಿಸೋದು ಇಶ್ಯೂ ಅಲ್ಲ, ಈ ಕಣ್ಣಿನ ಸ್ವಲ್ಪ. ಬಟ್ ನನ್ನ ಕಣ್ಣು ಚೆನ್ನಾಗಿದೆ ಅಂತಾರ ನಾನು ಹಾಕ್ಕೊಳ್ಳೋದಿಲ್ಲ, ಹಾಗೆ ಬಿಡ್ತೀನಿ. ಹಾಕ್ಕೊಂಡ್ರು ಓಕೆ, ಬಟ್ ಸ್ಟಿಲ್ ಅಲ್ಲಿ ತೋರಿಸಲ್ಲ ಹೈಲೈಟ್ ಐ ಇನ್ನೂ ಚೆನ್ನಾಗೈತೆ ಅಲ್ಲ ಇದು. ಜೋಬ್ರು ಇಟ್ಕೊಂಡು ಹೋಗು, ಬೇಡ ಇದು ಬಿಡೈತೆ ಫೋಲ್ಡ್. ನೀ ಚೆನ್ನಾಗಿತ್ತು. ಇದು ನಮ್ಮಲ್ಲಿ ಇದೇ ಯೂಸ್ ಮಾಡ್ತಿದ್ದಿದ್ದು. ಚೈನಾ ಸೆಟಪ್ ತಂದಿದ್ದೆ ನಾನು ಒಂದೆರಡು ದಿನ ನನಗೆ ಕೊಟ್ಟಿದ್ರು ಇದನ್ನ ಯೂಸ್ ಮಾಡೋಕೆ. ಚೈನಾ ಸೆಟಪ್ ಫಾರ್ಮೇ ನಾನೇ ಯೂಸ್ ಮಾಡ್ತಿದ್ದಿದ್ದು. ನಿಂಗೆ ಕಾಲ್ ಮಾಡ್ತಿದ್ನಲ್ಲ ಅವಾಗಲ್ಲಿ ಇದ್ದಾಗ ನಾನು ಇದನ್ನೇ ಯೂಸ್ ಮಾಡೀನಿ. ಕೇಳಲ್ಲಿ ಅತ್ತೇನ ಇದ್ರ ಕಾಲ್ ಮಾಡ್ತಿದ್ದೆ ನಾನು ಅಲ್ಲಿಂದ. ಇಲ್ಲ ನೋಡ್ರಿ, ಇಲ್ಲಿ ಹಾಕಿದ್ರೆ ಕೂಡ ಫೋನ್ ಬೇಕಂತ ನನಗೆ. ಎಲ್ಲಾರು ನೋಡ್ರಿ, ಇಂಥ ಇಲ್ಲಿ ಹಾಕಿವ್ ನಾವು, ಅದ್ರ ಫೋನ್ ಬೇಕಂತ. ಅದು ಬರಂಗಿಲ್ಲ, ಅದಕ್ಕೆ ಹೇಳಿದ್ದು ಬರ್ತದೆ, ಇದಕ್ಕೆ ಹಾಕೊಡ್ತಾರೆ, ಇದನ್ನ ಮಾಡು. ಅದು ಭಾಳ ಒಳ್ಳೇದಾಗತ್ತೆ. ಅದಕ್ಕೆ ಮುರಿದೋಗ್ತದೆ ಮಾಡಿ ಮಾಡಿದ್ನು ಡೈರೆಕ್ಟ್ ಆಯ್ತು. ಅಲ್ಲಿ ನೋಡ್ತಾರೆ ಜನ ಆಡೋದನ್ನ, ಹಂಗ ಇಲ್ಲಿ ಹಾಕೊಂಡ ಬರ್ತಾರ. ಸ್ಕೂಲಿಗೆ ಹೋಗಿ ಬಂದು ಹಿಂಗ ಮಾಡೋದು ನೋಡ್ರಿ, ಅಲ್ಲಿ ಹೆಂಗ್ ಮಾಡ್ತಾನಂತ. ಹೇಳಲ್ಲ ಇಲ್ಲಿ ಪ್ರೋಗ್ರಾಮ್ ಹಾಕೋಣ ಅಂತ ಹೇಳ್ಬೇಕು, ಏನೋ ಚಚ್ಚಿರಲ್ಲ. ಹೇಳ ಫಸ್ಟ್ ಹೇಳ, ಆಮೇಲೆ ಫೋನ್ ಮಾಡು. ಅದೇ ಇಲ್ಲಿ ಪ್ರೋಗ್ರಾಮ್ ಅವ್ನಿಗೆ ಯಾಕೆ ಹೇಳು, ಯಾಕೆ ಹಾಕಂತಿದ್ದು ಹೇಳಿ ನೀನು. ಈಗ ಏನಾಗತ್ತೈತಿ, ಈಗ ಡೈಲಿ ಸ್ಕಿನ್ ಇದಾಗ್ತೈತಿ. ಈಗ ಏನಾಗ್ತೈತೆ, ಬರ್ನ ಕೆರೆಸ್ತದ, ಇಚ್ಚಿಂಗ್ ಆಯ್ತು ಅದಕ್ಕೆ ನೋಡೋಣ ಅಂತ ಪೇರೆಂಟ್ ಸ್ಟಾರ್ಟ್ ಮಾಡೀವಿ. ಇವತ್ತಿನ ಗೊತ್ತಾಗ್ತದೆ. ಒಂದು ವಾರ ಇನ್ನೂ ಆಯ್ತಂದ್ರೆ ಹಂಗೆ ಒಂದು ವಾರ. ಆದ್ರೆ ಕಂಡೀಷನ್ ಏನಂದ್ರೆ ಇಲ್ಲಿ ಹಾಕೊಂಡ್ರೆ ಅಷ್ಟೇ ಫೋನ್ಗೆ, ಏನಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನಾವು. ಹೋಗು. ಏಲಕ್ಕಿ ಬೇಳೆ ನೋಡ್ರಿ, ಯಾರಾದ್ರು ನೋಡಿದ್ರೆ ಹಿಂಗೆ ಪ್ಯಾಕ್ ಮಾಡೋದು. ಇಂಥದ್ದು ಏಲಕ್ಕಿ ಬೇಳೆನ ಇತ್ತು ಆಕೆಗೆ, ಉಳಿದ ಗುಳಿಗೆ ಹಾಕಕ್ಕಂತ ಅಂಥ ಏಲಕ್ಕಿ ಬೇಳೆ ತಿಂತಾರೆ ಅವರು. ಸೊ ನಮ್ಮ ಅಜ್ಜಲ್ಲಿ ಜೂಲೆ Julie, come back. Run. Run, Julie. Run. Come fast. Come. Run. Run, Julie.
ರನ್. ಯಾಕೆ ವಿಡಿಯೋ ಮಾಡೋ ಯಾಕೆ ರನ್ ಮಾಡೋದಿಲ್ಲ ನೀನು? ಬೆಳಿಗ್ಗೆ